ಗುರುಜಿ, ಶಿವಂ ವಾಸ್ತು ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಶಿವ ಶಿವ, ಇಂತಹ ಒಂದು ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಬಹಳ ಸಂತೋಷ. ಇವತ್ತಿನ ದಿವಸ ನಮ್ಮ ವಾಸ್ತು ದೇವತೆಗಳಲ್ಲಿ ಸ್ಮರಣೆ ಮಾಡ್ಕೊಳ್ಳೋಣ. ವಾಸ್ತು ದೇವತೆಗಳಲ್ಲಿ ಪೂರ್ವಾಭಿಮುಖವಾಗಿ ಇರತಕ್ಕಂಥ ದೇವತೆಗಳು ಯಾರು, ಅಷ್ಟದಿಕ್ಪಾಲಕರನ್ನ ಪ್ರತಿದಿನ ಪೂಜೆ ಮಾಡೋದು ಹೇಗೆ, ಇದನ್ನ ಈ ವಿಚಾರ ತಿಳ್ಕೊಳ್ಳೋಣ. ನೋಡಿ, ಪ್ರತಿದಿನ ನೀವೆಲ್ಲ ಏನ್ ಮಾಡಬೇಕು, ಪೂರ್ವಾಭಿಮುಖಕ್ಕೆ ಮನೇಲಿ ಎದ್ದ ತಕ್ಷಣ ಸ್ನಾನ, ಪೂಜೆ, ಪುನಸ್ಕಾರ, ದೇವರ ನಮಸ್ಕಾರಕ್ಕೆ ಮೊದಲು ಸೂರ್ಯ ನಮಸ್ಕಾರ ಮಾಡಬೇಕು ಬೆಳಗಿನ ಜಾವ. ಈ ಸೂರ್ಯ ನಮಸ್ಕಾರ ಮಾಡಕ್ಕೆ ಪೂರ್ವದ ಭಾಗಲೇ ಇರಬೇಕು ನಿಮ್ಮನೇಲಿ. ಪೂರ್ವದ ಭಾಗಲಿದ್ರೆ ಬಹಳ ಒಳ್ಳೇದು, ಇಲ್ಲದಿದ್ರೆ ಉತ್ತರದ ಭಾಗಲಿರಲೇಬೇಕು. ಉತ್ತರದ ಭಾಗಲು ಅಥವಾ ಪೂರ್ವ ಇದ್ರೆ ಪೂರ್ವದಲ್ಲಿ ಆರೋಗ್ಯ ಬಲ. ಸೂರ್ಯನು ಯಾವತ್ತು ಸೂರ್ಯನಾರಾಯಣ ಸ್ವಾಮಿ, ಆದಿನಾರಾಯಣಂ ವಿಷ್ಣು ಬ್ರಹ್ಮಾನಂದ ವಸಿಷ್ಠಕಂ ಶ್ರೀಮನ್ಮಾರುತಿ ಮಂದೇ ರಾಮದಾಸಂಚಕ ಶ್ರೀಧರಂ. ಅಂದರೆ ಈ ಶ್ರೀಧರ ಸ್ವಾಮಿಗಳ ಜೊತೆಗೆ ರಾಮದಾಸ ಯಾರು, ಹನುಮಂತ, ಇವನು ಕೂಡ ಪೂರ್ವದಲ್ಲೇ ಇರ್ತಾನೆ ಅಂತ. ಇಂದ್ರನಿಗೆ ಸ್ವತಃ ಅನುಗ್ರಹವನ್ನ ಕೊಟ್ಟಿರ್ತಕ್ಕಂಥವನು, ಆ ಇಂದ್ರ ದೇವನಿಗೆ ಇಂದ್ರ ಪೀಠಾಧಿಪತಿಗಳಾಗಿ ಸಮಾನವಾಗಿರತಕ್ಕಂಥವನು ರುದ್ರ ಸಂಭೂತನಾದ ಆಂಜನೇಯ. ಮನೆಯಲ್ಲಿ ಆಂಜನೇಯ ಇದ್ದರೆ, ಮನೆ ಭಾಗದ ಮುಂದೆ ಆಂಜನೇಯ ಇದ್ದರೆ, ಪೂರ್ವಾಭಿಮುಖಕ್ಕೆ ಆಂಜನೇಯ ನೋಡಿದ್ರೆ ದಾರಿದ್ರ್ಯವೇ ಬರೋಲ್ಲ ಆ ಮನೆಗೆ. ಇಂಥ ಒಂದು ಆಂಜನೇಯನು ಪೂರ್ವದ ಮನೆ ಬಾಗಿಲಲ್ಲಿ ಇರ್ತಾನೆ ಅಂತ. ಆ ಸೂರ್ಯಕಿರಣಗಳು ಮನೆ ಒಳಗೆ ಬೀಳಬೇಕು. ಈ ಸೂರ್ಯಕಿರಣಗಳು ಮನೆ ಒಳಗೆ ಬೆಳಕ್ಕೆ ಮೊದಲು, ಸ್ನಾನಕ್ಕೆ ಮೊದಲು ನೀವೆಲ್ಲ ಸೂರ್ಯ ನಮಸ್ಕಾರವನ್ನು ಹಾಕಬೇಕು ಅಂತ ಮೊದಲೇ ಹೇಳಿದ್ದೀನಿ. ರಾತ್ರಿ ಶನಿ ದೋಷ ಪರಿಹಾರ, ರಾತ್ರಿ ಮಲಗಿದ್ದವನು ಬೆಳಗ್ಗೆ ಸ್ನಾನ ಮಾಡಬೇಕು. ಸ್ನಾನದ ನಂತರ ಸೂರ್ಯ ನಮಸ್ಕಾರ, 12 ಸೂರ್ಯ ನಮಸ್ಕಾರ. ಆ 12 ಸೂರ್ಯ ನಮಸ್ಕಾರದ ನಂತರ ಮನೆಯೊಳಗೆ ಪ್ರವೇಶ. ಮನೆಯೊಳಗೆ ಪ್ರವೇಶವಾದಾಗ ಪೂರ್ವ ಭಾಗದಲ್ಲಿ ನಮಸ್ಕಾರವನ್ನು ಹಾಕಬೇಕು. ಹೇಗೆ, ದೇವರ ನಮಸ್ಕಾರಕ್ಕೆ ಮೊದಲು ನೀವೆಲ್ಲ ಪೂರ್ವಕ್ಕೆ ಒಂದು ನಮಸ್ಕಾರ. ಮನೆ ಒಳಗಿರ್ತೀರ, ಈ ಮನೆಯಲ್ಲಿ ಗೃಹ ನಿವಾಸದಲ್ಲಿ ಪೂರ್ವ ನಮಸ್ಕಾರ ಅಂದ್ರೆ ಏನ್ ಮಾಡ್ಬೇಕು, ಕೆಳಭಾಗದಲ್ಲಿ ಆ ಸೂರ್ಯನಾರಾಯಣನಿಗೆ ಹೀಗೆ ಕೈ ಜೋಡಿಸಿ ತಲೆಯಿಂದ ಮೇಲ್ಭಾಗ ಎತ್ತಬೇಕು. ಅದಾದ್ಮೇಲೆ ಆ ಕೈಗಳನ್ನು ಜೋಡಿಸಿ ಪರಿಪೂರ್ಣವಾಗಿ ಇಡೀ ದೇಹ ಸಾಷ್ಟಾಂಗ ನಮಸ್ಕಾರ. ಗಂಡಸರಿಗೆ, ಹೆಂಗಸರಿಗೆ ಸುಮ್ಮನೆ ಒಂದು ನಮಸ್ಕಾರ. ದೀರ್ಘ ದಂಡವನ್ನ ಹೊಡಿತಕ್ಕಂಥವ್ರು ಗಂಡು ಮಕ್ಕಳು ಮಾತ್ರ, ಗಂಡಸರು ಮಾತ್ರ. ಹೆಂಗಸರು ದೀರ್ಘ ದಂಡವನ್ನು ಹೊಡೆದರೆ ದೇಶ ವಿನಾಶ. ಅದಕ್ಕೋಸ್ಕರ ದೀರ್ಘ ನಮಸ್ಕಾರವಾಗ್ಲಿ, ಉರುಳು ಸೇವೆ ಆಗಲಿ ಹೆಣ್ಣು ಮಕ್ಕಳಿಗೆ ಇರಕೂಡ್ದು, ಇರಲೇ ಇಲ್ಲ, ಶಾಸ್ತ್ರದಲ್ಲಿಲ್ಲ. ಯಾವತ್ತೂ ಅವಳ ಯೋಗದಲ್ಲಿ ಸ್ತನ ಯೋನಿ ಭೂಮಿಯನ್ನ ಸೋಕತ್ತೋ ದೇಶ ವಿನಾಶ, ಭೂಮಿ ನಾಶ. ಸರ್ವವೂ ಆ ಹೆಣ್ಣಲ್ಲಿ ಅಡಗಿರತಕ್ಕಂಥದ್ದು ಅಗ್ನಿಜ್ವಾಲ. ಅದಕ್ಕೆ ಅಗ್ನಿಜ್ವಾಲಾಮುಖದಲ್ಲಿ ತ್ರಿಯಗ್ನಿ ಸಂಭೂತ ಅಂತ 3 ಅಗ್ನಿಗಳ ಸಮಾನ ಭಾಗವಾಗಿರ್ತಕ್ಕಂಥವಳು ಸೂರ್ಯನಿಗೆ ಸಮ. ಯಾರು, ಮನೆಯ ಹೆಣ್ಣು, ಗೃಹಿಣಿ. ಅದಕ್ಕೆ ಗೃಹಿಣಿ ಅನ್ನೋದು ಯಾವಾಗ, ಗೃಹದಲ್ಲಿ ದೋಷವನ್ನ ಓಡಿಸ್ತಕ್ಕಂಥವಳು ಮೊದಲಾಗಿ ಒಂದು ಹೆಣ್ಣು. ಅವಳ ಸಂಪ್ರದಾಯ ಸಂಸ್ಕಾರವನ್ನ ಇಟ್ಕೊಂಡರೆ ಮನೆ ದೋಷಗಳು ಬಹಳ ಒಳ್ಳೆಯದು. ಅವಳ ಅಕಸ್ಮಾತ್ ನಿಧಾನಕ್ಕೆ ಅಂತ ಎದ್ರೆ ಸೂರ್ಯ ಬಂದ ಮೇಲೆ ಮರ್ಯಾದೆ ಏನಾಯ್ತು, ಸೂರ್ಯನಿಗೂ ಮರ್ಯಾದೆ ಇಲ್ಲ, ಆಮೇಲೆ ಮನೆ ದೋಷಗಳು ಸಾಕಷ್ಟು ಹೆಚ್ಚು. ಯಾಕೆಂದ್ರೆ ಅವಳಲ್ಲಿ ಶುಕ್ರ ನಿವಾಸ. ತಾನೂ ಒಂದು ಶುಕ್ರ, ತಲೆಯಲ್ಲಿ ಕೂದಲು, ಕೂದಲಲ್ಲಿ ಶುಕ್ರ ನಿವಾಸ. ನಿದ್ರಾ ಅವಸ್ಥೆಯಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ನಿದ್ರೇಲೇ ಮಾಡ್ತಾ ಇದ್ರೆ ದಾರಿದ್ರ. ಶುಕ್ರ ಆದಿತ್ಯ ಸಂಧಿ ದೋಷಗಳು ಬರುತ್ತೆ, ಹುಷಾರ್. ಅದಕ್ಕೋಸ್ಕರ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಪೂರ್ವಕ್ಕೆ ಒಂದು ನಮಸ್ಕಾರ. ತದನಂತರ ಅಗ್ನಿ ಮೂಲಕ್ಕೆ ತಿರ್ಕೋಬೇಕು. ತಿರುಗಿ ಕೈಯನ್ನ ಮೇಲೆ ಎತ್ತಿ ಜೋಡಿಸಿ ದೇಹವನ್ನ ಪರಿಪೂರ್ಣವಾಗಿ ನಮಸ್ಕರಿಸಿ ಅಗ್ನಿ ದೇವಾಯ ನಮಃ ಅಂತ ಅಗ್ನಿಗೆ ಒಂದು ನಮಸ್ಕಾರ. ಆಗ್ನೇಯಕ್ಕೆ ನಮಸ್ಕಾರ ಅಂದ್ರೆ ಸೌತ್ ಈಸ್ಟ್ ಭಾಗದಲ್ಲಿ ಒಂದು ನಮಸ್ಕಾರ. ಸೌತ್ ಈಸ್ಟ್ ಅಂತಕ್ಕಂಥದ್ದು ಏನು, ದಕ್ಷಿಣ ಮತ್ತು ಪೂರ್ವದ ಮೂಲೆಯ ಭಾಗ. ಗಮನ ಇದೆಯಾ? ಇಂಗ್ಲಿಷಲ್ಲೂ ಹೇಳಾಯ್ತು, ವಿಶೇಷವಾಗಿ ಒಂದು ಸಂಸ್ಕೃತದಲ್ಲೂ ಹೇಳಾಯ್ತು, ಅದೇ ರೀತಿಯಾಗಿ ಕನ್ನಡದಲ್ಲೂ ಹೇಳಾಯ್ತು. ಇನ್ನು ನಮ್ಮ ಯಾವುದೇ ಭಾಷೆಗಳಲ್ಲಿ ಹೇಳಕ್ಕೆ ಕನ್ನಡ ಟಿವಿ, ಅದಕ್ಕೋಸ್ಕರ ಬೇರೆ ಭಾಷೆಯಲ್ಲಿ ಹೇಳೋ ಹಾಗಿಲ್ಲ, ಇರ್ಲಿ. ಅದಾದ್ಮೇಲೆ ದಕ್ಷಿಣಕ್ಕೆ ಯಮದೂತ, ಯಮದೂತರು ಸಮೇತವಾಗಿ ಯಮಧರ್ಮರಾಜ, ಧರ್ಮವನ್ನು ಎತ್ತಿಟ್ಕೊಂಡಿರ್ತಕ್ಕಂಥವನು ಯಮ. ಅದಕ್ಕೋಸ್ಕರ ಧರ್ಮ ಪರಿಪಾಲನೆ ಏನು ಅಂದ್ರೆ ಧರ್ಮೋ ರಕ್ಷತಿ ರಕ್ಷಿತ. ಯಾರನ್ನ ಧರ್ಮ ರಕ್ಷಣೆ ಅಂದರೆ ಸಾಕ್ಷಾತ್ ಪರಮೇಶ್ವರನ ನೆನೆಸ್ಕೋಬೇಕು. ಈ ಪರಮೇಶ್ವರನ್ ಯಾಕೆ ನೆನೆಸ್ಕೋಬೇಕು ಆ ಜಾಗದಲ್ಲಿ ಅಂದರೆ ಮೃತ್ಯುಂಜಯ. ದಕ್ಷಿಣದಲ್ಲಿ ಯಾವತ್ತು ಯಾವ ಮನೇಲಿ ಇರ್ತಿರೋ ಮೃತ್ಯುಗೆ ಹತ್ರ ಕರ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲ ಒಂದು ಆಕ್ಸಿಡೆಂಟ್ ಮಾಡಿಸ್ತಿರುತ್ತೆ, ಇಲ್ಲ ಹೊರಭಾಗದಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಹೋದಾಕ್ಷಣ ವಾಪಸ್ ಬರಕ್ಕೆ ಗ್ಯಾರಂಟಿನ ಇಲ್ವೋ, ಟೆನ್ಷನ್ಸ್ ಜಾಸ್ತಿ, 24 ಗಂಟೆ ಕಟ್ಟಾಗಿ ಸ್ಟಿಚ್ ಆಗ್ತಕ್ಕಂಥದ್ದು, ಕೆಳಗಿಂದ ಮೇಲೆ ಬೆಳೆಸ್ತಾ ಇರ್ತಕ್ಕಂಥದ್ದು, ಮನೋವ್ಯತೆಗಳು ಜಾಸ್ತಿ ಮಾಡ್ತಕ್ಕಂಥದ್ದು ದಕ್ಷಿಣ. ಇಂಥ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ದಕ್ಷಿಣಕ್ಕೆ ನಾವೇನ್ ಮಾಡಬೇಕು, ಪರಮೇಶ್ವರನ್ ನೆನೆಸ್ಕೋಬೇಕು. ದಕ್ಷಿಣೇಶ್ವರ ನನ್ನ ದೋಷಗಳನ್ನ ಪರಿಹಾರ ಮಾಡು, ಮೃತ್ಯುಕ್ಕೆ ಜಯವಾಗಿರ್ತಕ್ಕಂಥವನು. ಮಾರ್ಕಂಡೇಯ ಪುರಾಣ ಅಂತ ಕರಿತೀವಿ. ಅದಕ್ಕೆ ಮಾರ್ಕಂಡೇಯ ಪುರಾಣದಲ್ಲಿ ಏನ್ ಹೇಳ್ತಾರೆ, ದಕ್ಷಿಣಕ್ಕೆ ನಮಸ್ಕಾರ ಮಾಡುವಾಗ ಮೃತ್ಯುಂಜಯನ ನಮಸ್ಕಾರ ಮಾಡ್ಕೊಳ್ಳಿ. ಅದಕ್ಕೆ ಆ ಮಹಾ ಮೃತ್ಯುಂಜಯನ ನಮಸ್ಕಾರ ಮಾಡಬೇಕು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ನಮಃ ಅಂತ ದಕ್ಷಿಣಕ್ಕೆ ನಮಸ್ಕಾರ ಹಾಕಿ ಆಮೇಲೆ ಯಮಧರ್ಮರಾಯ ನೆನೆಸ್ಕೋಬೇಕು. ಯಮದೇತ ನೀ ಬರೋದು ಗ್ಯಾರಂಟಿ, ನಾವು ಹೋಗೋದು ಗ್ಯಾರಂಟಿ. ತಗೊಂಡು ಹೋದಾಗ ಅನಾಯಾಸ ಮೃತ್ಯುವನ್ನು ಕೊಡು. ಯಾವ ಕಾಲಕ್ಕೂ ನರಳಿ ಬರಳಿ ಬೆಡ್ ರೆಡ್ನಾಗಿ ಕೈ ಕಾಲು ಮುರ್ಕೊಂಡು ಆ ನೋವು ಈ ನೋವು ಬೇಕಾಗಿಲ್ಲಪ್ಪ. ಖಂಡಿತ ಹಿಂಗೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರೆ ಹಂಗೆ ಪಟ್ಟ ದೊಡ್ಡಗಳು ಪ್ರಾಣ. ಯಾವ ಕಾಲಕ್ಕೆ ಯಾವ ತೊಂದರೆ ಇರಬಾರ್ದಪ್ಪ ಅಂತ ಹೇಳಿ ಒಂದು ನಮಸ್ಕಾರ. ಅದಾದ್ಮೇಲೆ ನೈಋತ್ಯ ಭಾಗಕ್ಕೆ ಬರಬೇಕು. ನಿವೃತ್ತಿ ಅಂತ ಇರ್ತೀವಿ. ಈ ನಿವೃತ್ತಿ ಏನ್ ಮಾಡ್ತಾನೆ, ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಇವನಿಗೆ ವ್ಯಾಳ ಪಕ್ಷಿ ಮೇಲೆ ಕೂತಿರ್ತಾನೆ. ಈ ನಿವೃತ್ತಿ ಅಂತಕ್ಕಂಥವನು
ರಾಹು ತತ್ವದಲ್ಲಿ ಅಲ್ಲೇ ಕೂಡ್ಸ್ಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಕೇತುವನ್ನು ಕೂಡಿಸಿರ್ತಾನೆ. ರಾಹು ತತ್ವದಲ್ಲಿ ಕೇತು ಅಂದ್ರೆ ಬಾಲವನ್ನ ಅಲ್ಲಿ ಇಟ್ಟಿರ್ತಾನೆ. ಅದಕ್ಕೋಸ್ಕರ ಕಬ್ಬಣದ ಪೆಟ್ಟಿಗೆ ಅಲ್ಲೇ ಇಟ್ಟಿರ್ತೀವಿ. ಈ ಕಬ್ಬಣದ ಪೆಟ್ಟಿಗೆ ಕತ್ಲಲ್ಲೇ ಇರಬೇಕು. ಯಾವ ಕಾಲಕ್ಕೂ ಬೆಳಕಿರ್ಲೇಬಾರದು ಆ ಜಾಗಕ್ಕೆ. ಕಿಟಕಿಗಳು ಕೂಡ ಬೆಡ್ರೂಮ್ ಅಲ್ಲಿ ಹಾಕ್ಸ್ಲೇಬಾರದು. ಅದಕ್ಕೆ ಗಂಡ ಹೆಂಡತಿ ಮಲ್ಕೊಳ್ಳುವಾಗ ಕತ್ತಲ ಆವರಣ. ಏನ್ ಮಾಡ್ತೀರಾ, ಫಸ್ಟ್ ಕ್ಲಾಸ್ ಒಂದು ಕಿಟಕಿ, ಆ ಕಿಟಕಿ ದೊಡ್ಡ ಕಿಟಕಿ ಬೇರೆ, ಏನಕ್ಕೆ ಬೇಕಪ್ಪ ಹೋಗಿ ಮಲ್ಕೊಂಡು ನಿದ್ರೆ ಮಾಡಕ್ಕೆ. ಅಂತಹ ಒಂದು ಸ್ಥಳದಲ್ಲಿ ಕತ್ತಲಿದ್ದಷ್ಟು, ಕಬ್ಬಣದ ಪೆಟ್ಟಿಗೆ ಇಟ್ಟಷ್ಟು, ಶನಿ ಅಲ್ಲೇ ರಾಹು ಕೇತುಗಳ ಮೇಲೆ ಕೂತಷ್ಟು, ಬಾಲದಲ್ಲಿ ಕೇತು ಆ ಸ್ಥಳದಲ್ಲಿ ವಾಸವಾಗಿದ್ದಾಗ ಕಬ್ಬಣದ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಆಸ್ತಿ, ವೈವಾಟಿಕ ಜೀವನ ಎಲ್ಲವೂ ಏನಾಗತ್ತೆ, ಇಡೀ ಜಗತ್ತು ಅವನ್ನ ಸಂರಕ್ಷಣೆ ಮಾಡ್ತಾನೆ. ಅಂದರೆ ನಿಮ್ಮ ಪತ್ರಗಳು, ನಿಮ್ಮ ಒಡವೆಗಳು, ಬೆಳ್ಳಿ ಒಡವೆ ಎಲ್ಲಾನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಆ ನೈಋತ್ಯಗೆ ನಮಸ್ಕಾರ ಮಾಡ್ಕೊಂಡಾಗ ಗಂಡ ಹೆಂಡತಿ ಅನ್ಯೋನ್ಯತೆಯನ್ನು ಬಹಳ ಚೆನ್ನಾಗಿಟ್ಟಿರ್ತಾರೆ. ಅಂದರೆ ಅವರ ಜೀವನ, ದಾಂಪತ್ಯ ಜೀವನ ಏನಿದೆ ಸುಖವಾಗಿಟ್ಟಿರೋದೇ ನೈಋತ್ಯ ಭಾಗ. ನೈಋತ್ಯ ಭಾಗದಲ್ಲಿ ಮನೆ ಯಜಮಾನ ವಾಸವಾಗಿರ್ಬೇಕು. ಆ ಮನೆ ಯಜಮಾನ ವಾಸವಾಗಿರ್ತಕ್ಕಂಥದ್ರಲ್ಲಿ ನನ್ನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕಪ್ಪ. ನೈಋತ್ಯ ಬೆಳೆದ್ರೆ, ಬಳಿದೇ ಇದ್ದ ಪಕ್ಷದಲ್ಲಿ ಕಟ್ಟಾದ್ರೆ ಏನ್ ಜೀವನ. ಅಕಸ್ಮಾತ್ ಕಟ್ಟಾದ್ರೆ ಮನೆ ಗೃಹಿಣಿಗೆ ಸರ್ವದಾ ದೋಷ. ಮನೆ ಬಾಗಿಲು ಬೆಳೆದ್ರೆ, ಆ ನೈಋತ್ಯ ಭಾಗ ಬೆಳೆದ್ರೆ ಮನೆಯಲ್ಲಿರ್ತಕ್ಕಂಥ ಗಂಡು ಅಂದ್ರೆ ಆರ್ಥಿಕ ಪರಿಸ್ಥಿತಿ ಕೆಟ್ಟ ಹೋಗುತ್ತೆ. ಹಾರ್ಟ್ ಅಟ್ಯಾಕ್ ಬಹಳ ಚೆನ್ನಾಗತ್ತೆ. ಇಂಥ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಆ ನೈಋತ್ಯ ಬೆಳೆದಿದ್ದ ಪಕ್ಷದಲ್ಲಿ ಗ್ಯಾರಂಟಿ ಅವನ ಒಳಭಾಗದಲ್ಲಿ ಏನಾದರೂ ಒಂದು ಲಿವರ್ ಡ್ಯಾಮೇಜ್ ಇಲ್ಲದೆ ಇದ್ರೆ ತಲೆಗೆ ಆಪರೇಷನ್ ಬಹಳ ಚೆನ್ನಾಗಿ ಮಾಡ್ತಾನೆ. ಅವ್ನು ತಲೆಗೆ ಹುಡ್ಕೊಂಬಂದು ಆಪರೇಷನ್ ಮಾಡೋದು. ಕಣ್ಣು ತಲೆ ಅಂದ ತಕ್ಷಣಕ್ಕೆ ನೀವೇನು ಮಾಡ್ಬೇಕು, ಬರೀ ತಲೆ ಮಾತ್ರ ಅನ್ಕೋಬೇಡಿ. ತಲೆಯ ಭಾಗದಲ್ಲಿ ಕಿವಿ ಆಪರೇಷನ್ ಮಾಡಿಸ್ಬೋದು, ತಲೆಯ ಭಾಗದಲ್ಲಿ ಕಣ್ಣಿನ ಆಪರೇಷನ್ ಮಾಡಿಸ್ಬೋದು, ತಲೆಯ ಭಾಗದಲ್ಲಿ ಮೂಗಿನ ಆಪರೇಷನ್ ಮಾಡ್ಬೋದು, ತಲೆಯ ಭಾಗದಲ್ಲಿ ಥ್ರೋಟ್ ಆಪರೇಷನ್, ಈ ಕತ್ತರಿಸಿ ತಕ್ಕದ್ದೆತ್ತಿ ನೆಟ್ಟಿಗಿಡ್ಬೋದು. ಈ ರೀತಿ ಯಾವ ಆಪರೇಷನ್ಸ್ ಮಾಡ್ತಾನೋ ಇದನ್ನೆಲ್ಲ ನೈಋತ್ಯ ಬೆಳೆದಾಗ ಬಹಳ ಡೇಂಜರಸ್. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗಾದ್ರೆ ಹುಚ್ಚೆ ಎಬ್ಬಿಸ್ಬಿಡ್ತಾನೆ. ಅದಕ್ಕೋಸ್ಕರ ಕೆಲವರೆಲ್ಲ ಹೆಂಗಸರು ಟೂ ಡಸ್ ಪುಸ್ ಅಂತಿರ್ತಾರ. ಅವ್ರಿಗೆಲ್ಲ ಯಾಕೆ ದಿಮಾಕು ಅಂದ್ರೆ ನೈಋತ್ಯ ಕಟ್ಟಾಗಿದ್ರೆ ಆರ್ಥಿಕ ಪರಿಸ್ಥಿತಿ, ಮನೆ ಹೆಣ್ಮಗಳು ಓಡಾಗಿದ್ರೆ ನೈಋತ್ಯ. ಇದಕ್ಕೆಲ್ಲ ಏನ್ ಮಾಡ್ಬೇಕು ನೀವು, ನೈಋತ್ಯ ಭಾಗಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನ ಗಂಡಸರು ಹಾಕ್ಬೇಕು, ಹೆಂಗಸರು ಶ್ರದ್ಧಾಭಕ್ತಿ ಪೂರ್ವಕವಾಗಿ ಆ ನಮಸ್ಕಾರ ಹಾಕ್ಬೇಕು. ಇದನ್ನ ಹೇಳೋದು ಸೌತ್ ವೆಸ್ಟ್ ವಾಯುವ್ಯದ ಅಲ್ಲಿರ್ತಕ್ಕಂಥ, ಪಶ್ಚಿಮದಲ್ಲಿರ್ತಕ್ಕಂಥ ಅವನು ಅಲ್ಲಿಗೆ ಬಂದು ನಿಂತ್ಕೊಂತಾನೆ. ಅಂದ್ರೆ ವಾಯುವ್ಯದಲ್ಲಿ ಯಾರಿರ್ತಾನೆ, ರಾಹು ತನ್ನ ಬಾಲವನ್ನಿಟ್ಟು ಅವನೇ ಓಡಾಡ್ತಿರ್ತಾನೆ. ಅಂದ್ರೆ ವಾಯು ಮೂಲೆಗೂ ನೈಋತ್ಯ ಮೂಲೆಗೂ ಓಡಾಡ್ತಿರ್ತಾನೆ ರಾಹು. ಆ ರಾಹುನ ಬಂಧನ ಇಟ್ಕೊಂಡು ನೀವು ದಕ್ಷಿಣದ ಯಮಧರ್ಮರಾಜನ್ ನೆನೆಸ್ಕೊಂಡಾಗ, ಶನೇಶ್ವರನಲ್ಲೇ ಬಂದು ಕೂತ್ಕೊಂಡಾಗ ಇವ್ರನ್ನ ಕಂಟ್ರೋಲ್ ಮಾಡೋನ್ ರಾಹು ಕೇತುಗಳಿಗೆ ಯಾರು, ಸಾಕ್ಷಾತ್ ಶನೇಶ್ವರ. ಆಗ ನೀವು ನಿಂತ್ಕೋಬೇಕು. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶು ಕದಾಚರ. ಅದಕ್ಕೆ ಬೆಡ್ರೂಮ್ ಅಲ್ಲಿ ಮಹಾಗಣಪತಿನ ಹಾಕೋಬೇಕು, ಕೃಷ್ಣ ಪರಮಾತ್ಮನ ಇಟ್ಕೋಬೇಕು ಅಂತ ಹೇಳ್ತೀವಿ. ಬೆಡ್ರೂಮ್ ಅಲ್ಲಿ ಮಹಾಗಣಪತಿ ಅಂದ್ರೆ ಏನು, ಇಡೀ ಜಗತ್ತಲ್ಲಿ ಗಂಡ ಹೆಂಡತಿ ಅನ್ಯೋನ್ಯತೆ ಇರಬೇಕಾದ್ರೆ, ಸಾಕ್ಷಾತ್ ಒಳ್ಳೆ ಬಾಂಧವ್ಯ ಇರಬೇಕಾದ್ರೆ, ಅವರಿಬ್ರಿಗೊಬ್ರಿಗೊಬ್ಬನ ಪ್ರೇಮ ಬಹಳ ಬೆಳೆದಿರಬೇಕಾದ್ರೆ ಸಾಕ್ಷಾತ್ ಮಹಾಗಣಪತಿ. ಅದಕ್ಕೆ ನೈಋತ್ಯ ಗಣಪತಿ ಅಂತ ಕರಿತೀವಿ. ಆ ದೇವಸ್ಥಾನದಲ್ಲಿ ಕೂಡ ಹಿಂಬದಿಯಲ್ಲಿ ನೈಋತ್ಯದಲ್ಲಿ ಗಣಪತಿನೇ ವಾಸ. ಅದಕ್ಕೆ ಕೇತು ಗಣಪತಿ ಪೂಜೆ ಮಾಡ್ತಾನೆ. ನೈಋತ್ಯದಲ್ಲಿ ಮಹಾಗಣಪತಿ ಇಡಬೇಕು. ಬೆಡ್ರೂಮ್ ಅಲ್ಲಿ ಗಂಡ ಹೆಂಡತಿ ಗಣಪತಿ ಫೋಟೋ ಹಾಕಬೇಕು. ಕೃಷ್ಣ ಪರಮಾತ್ಮ, ರಾಧಾ ರುಕ್ಮಿಣಿ, ಸತ್ಯಭಾಮ ಜೊತೆ ಹಾಗೇ ಆನಂದವಾಗಿರ್ಬೇಕು. ನಿಮ್ಮ ಗಂಡ ಹೆಂಡತಿ ಬಾಂಧವ್ಯನ ಹಾಗಿರ್ಬೇಕು. ಹೀಗೆ ನಮಸ್ಕಾರ ಹಾಕ್ತಾ ಇರಿ. ಮಿಕ್ಕದೆಲ್ಲೆಲ್ಲೆಲ್ಲೇನೇ ನಮಸ್ಕಾರ ಹಾಕಬೇಕು, ಕಾಯ್ತಾನೆ ಇರಬೇಕು. ಯಾಕೆಂದ್ರೆ ಋಣ ಕರ್ಮ ಎಲ್ಲವೂ ಕಳ್ಕೊಳ್ಳಕ್ಕೆ ತಾಳ್ಮೆ ಬೇಕೇ ಬೇಕು. ಇದೇ ಶಿವಂ ವಾಸ್ತು.